ನಮಸ್ಕಾರ ರೀ ಎಲ್ಲರಿಗೂ. ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ರೊಟ್ಟಿ, ಅನ್ನ, ಚಪಾತಿ ಎಲ್ಲದಕ್ಕೂ ಹೊಂದುವಂಥ ಒಂದು ಸೂಪರ್ ಕಾಂಬಿನೇಷನ್ ಆದಂಥ ಚಟ್ನಿ ರೆಸಿಪಿನ ನಿಮ್ಗೆ ತೋರಿಸಿ ಕೊಡಾಕತ್ತೇನೆ ರೀ. ಬಿಸಿ ಬಿಸಿ ರೊಟ್ಟಿ ಆಗಿರ್ಬೋದು, ಇಲ್ಲ ಚಪಾತಿ ಆಗಿರ್ಬೋದು, ಸ್ವಲ್ಪ ಈ ಚಟ್ನಿನ ಹಾಕೊಂಡು ತಿಂತಾ ಇದ್ರೆ ನೀವು ಈ ಚಟ್ನಿಗೆ ಫಿದಾ ಆಗೋದಂತೂ ಗ್ಯಾರಂಟಿ. ಅಷ್ಟೊಂದು ರುಚಿಯಾಗಿ ಇರ್ತೈತ್ರಿ. ಬರೀ ಹಂಗಿದ್ರೆ ಈ ರುಚಿಕರವಾದಂಥ ಚಟ್ನಿ ರೆಸಿಪಿನ ಹೆಂಗೆ ಮಾಡೋದು ಅಂತ ಹೇಳಿ ಒಂದು ಸರ್ತಿ ಹೋಗಿ ವಿಡಿಯೋನ ನೋಡ್ಕೊಂಡು ಬರೋಣಂತ. ಫಸ್ಟ್ ನಾನಿಲ್ಲಿ ಈ ರೆಸಿಪಿನ ಮಾಡೋಕೆ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ನ ಬಿಸಿ ಮಾಡೋಕೆ ಇಟ್ಕೊಂಡೇನ್ರಿ. ಪ್ಯಾನ್ ಬಿಸಿ ಆಗಿಂದ ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ನಾನಿಲ್ಲಿ ಶೇಂಗಾ ಕಾಳನ್ನ ತೊಗೊಂಡೇನ್ರಿ. ನಿಮಗೆ ಚಟ್ನಿ ಎಷ್ಟು ಪ್ರಮಾಣದಾಗ ಬೇಕಲ್ಲ ನೀವು ಅಷ್ಟನ್ನು ತಗೊಳ್ಬೋದು. ನೋಡ್ರಿ, ಇವಾಗ ಊರಿನ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ನಾನು ಈ ಶೇಂಗಾ ಕಾಳನ್ನ ನೀಟಾಗಿ ಒಂದು 3 ರಿಂದ 4 ನಿಮಿಷ ಫ್ರೈ ಮಾಡ್ಕೊಳಕತ್ತೇನ್ರಿ. ನಿಮಗೇನಾದರೂ ಪಲ್ಯ ಮತ್ತು ಸಾಂಬಾರು ಮಾಡೋಕೆ ಟೈಮ್ ಇಲ್ಲ ಅನ್ನೋದಾದ್ರೆ, ಕೆಲ್ಸಕ್ಕೆ ಹೋಗೋರಿದ್ರೆ ಅವರಿಗಂತೂ ಈ ರೆಸಿಪಿ ಹೇಳಿ ಮಾಡಿಸಿದಂಥ ರೆಸಿಪಿ ಕೇವಲ 5 ರಿಂದ 10 ನಿಮಿಷ ಸಾಕು ಈ ಒಂದು ಚಟ್ನಿ ರೆಸಿಪಿನ ಮಾಡೋಕೆ. ಇಲ್ಲ ಮನೆಯಲ್ಲಿ ತರಕಾರಿ ಖಾಲಿ ಆಗೈತಿ ಇಲ್ಲ ಅಂದಾಗ ಈ ಒಂದು ಚಟ್ನಿ ರೆಸಿಪಿನ ನೀವು ಟ್ರೈ ಮಾಡಿ ನೋಡ್ರಿ. ನೀವು ತರಕಾರಿ ತರೋದನ್ನೇ ಮರಿತೀರಾ, ಅಷ್ಟೊಂದು ರುಚಿಯಾಗಿ ಇರ್ತೈತ್ರಿ. ನೋಡ್ರಿ, ಇವಾಗ ನಾನು ಈ ಶೇಂಗಾ ಕಾಳನ್ನ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಂಡೇನ್ರಿ ಒಂದು 2 ರಿಂದ 3 ನಿಮಿಷ. ಇವಾಗ ಅದೇ ಪ್ಯಾನ್ಗೆ ನಾನು ಒಂದು 2 ರಿಂದ 3 ಟೀ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಳಕತ್ತೇನೆ. ಅಡುಗೆ ಎಣ್ಣೆ ಕಾದ ನಂತರ ಇಲ್ಲಿ ನಾನು ಖಾರಕ್ಕಾಗಿ ಒಂದು 4 ರಿಂದ 5 ಆಗುವಷ್ಟು ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ತೊಗೊಂಡೇನ್ರಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕಲ್ಲ ನೀವು ಅಷ್ಟನ್ನು ಫ್ರೈ ಮಾಡ್ಕೊಳ್ಬೋದು. ಇವಾಗ ಇವನು ಕೂಡ ಎಣ್ಣೆಯಲ್ಲಿ ನೀಟಾಗಿ ಈ ರೀತಿ ಫ್ರೈ ಮಾಡಬೇಕು. ನೋಡ್ರಿ, ಇವಾಗ ನಾನು ಕೂಡ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡಾಕತ್ತೇನೆ. ಈ ಮೆಣಸಿನ್ಕಾಯಿ ನೀಟಾಗಿ ಫ್ರೈ ಆಗಿಂದ ಇವನ್ನ ತೆಗೆದು ಒಂದು ಪ್ಲೇಟ್ಗೆ ಇಟ್ಕೊಂಡು ಬಿಡ್ರಿ. ಮೆಣಸಿನ್ಕಾಯಿ ನೀಟಾಗಿ ಫ್ರೈ ಆಗಿಂದ ಇವಾಗ ನಾನು ಅದೇ ಪ್ಯಾನ್ಗೆ 3 ರಿಂದ 4 ಆಗುವಷ್ಟು ನಾನಿಲ್ಲೇ ಮೀಡಿಯಮ್ ಸೈಜ್ ಇದ್ದು ಕೆಂಪು ಟೊಮ್ಯಾಟೋನ ತೊಗೊಂಡೇನ್ರಿ. ಈ ಟೊಮ್ಯಾಟೋನ ಈ ರೀತಿ ನೀಟಾಗಿ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಇವಾಗ ನೋಡ್ರಿ, ನಾನಿಲ್ಲೇ ಟೊಮ್ಯಾಟೋನು ಸೇರಿಸಿ ನೀಟಾಗಿ ಊರಿನ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಟೊಮ್ಯಾಟೋನ ಫ್ರೈ ಮಾಡ್ಕೊಳಕತ್ತೇನೆ. ಟೊಮ್ಯಾಟೊ ಸ್ವಲ್ಪ ಮೆತ್ತಗೆ ಆಗಬೇಕು, ಅಲ್ಲಿ ತನಕ ನಾವು ಇವನ್ನ ಫ್ರೈ ಮಾಡಬೇಕಾಗ್ತೈತಿ. ಒಂದು 3 ರಿಂದ 4 ನಿಮಿಷ ಊರಿನ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಈ ಟೊಮೆಟೊ ಫ್ರೈ ಆಗ್ತಾವು. ಇವಾಗ ನಾನು ಈ ಟೊಮ್ಯಾಟೊ ಸ್ವಲ್ಪ ಆಗುವಷ್ಟು ಬೆಳ್ಳುಳ್ಳಿ ಎಸಳು ಮತ್ತು 1 ಇಂಚ್ ಆಗುವಷ್ಟು ನಾನಿಲ್ಲಿ ಹಸಿ ಶುಂಠಿನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳಕತ್ತೇನೆ. ಊರಿನ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇವನ್ನ ಫ್ರೈ ಮಾಡ್ಕೊಳ್ಬೇಕು. ನಿಮಗೇನಾದರೂ ನಾಲ್ಗೆ ರುಚಿ ಕೆಟ್ಟಾಗ ಅಥವಾ ನಾಲ್ಗೆಗೇನು ಇಷ್ಟ ಆಗದೆ ಇದ್ದಾಗ ಈ ಒಂದು ಚಟ್ನಿ ರೆಸಿಪಿನ ನೀವು ಟ್ರೈ ಮಾಡಿ ನೋಡ್ರಿ. ವಾರದಲ್ಲಿ 3 ರಿಂದ 4 ಸರ್ತಿ ನೀವು ಇದೇ ಚಟ್ನಿ ರೆಸಿಪಿನ ಮಾಡಿಕೊಂಡು ತಿಂತೀರಿ, ಅಷ್ಟೊಂದು ರುಚಿಯಾಗಿ ಬರ್ತೈತ್ರಿ. ನೋಡ್ರಿ, ಇವಾಗ ನಾನು ಈ ಟೊಮ್ಯಾಟೋಗೆ ಒಂದು ಮುಚ್ಚಳನ ಮುಚ್ಚಿ ಒಂದು 3 ರಿಂದ 4 ನಿಮಿಷ ಇವನ್ನ ಫ್ರೈ ಮಾಡ್ಕೊಳಕತ್ತೇನೆ. ನೋಡ್ರಿ, ಇವಾಗ ಟೊಮ್ಯಾಟೊ ಪೂರ್ತಿಯಾಗಿ ಮೆತ್ತಗೆ ಆಗೈತಿ. ಇಷ್ಟಾದ್ರೆ ಸಾಕು, ಸ್ಟವ್ನ ಆಫ್ ಮಾಡಿಬಿಡ್ಬೇಕು. ಇವಾಗ ನಾನು ಒಂದು ಸಣ್ಣ ಮಿಕ್ಸಿ ಜಾರ್ನ ತಗೊಳಕತ್ತೇನ್ರಿ. ಈ ಮಿಕ್ಸಿ ಜಾರ್ಗೆ ನಾವು ಆಗಲೇ ಫ್ರೈ ಮಾಡಿ ಇಟ್ಕೊಂಡಂಥ ಶೇಂಗಾ ಕಾಳನ್ನ ಸೇರಿಸ್ಕೊಳ್ಬೇಕು. ಶೇಂಗಾ ಕಾಳನ್ನ ಸೇರಿಸ್ಕೊಂಡಾಗಿಂದ ನಾವು ಆಗಲೇ ಫ್ರೈ ಮಾಡಿ ಇಟ್ಟಿರ್ತಕ್ಕಂಥ ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಇದನ್ನು ರುಬ್ಕೊಂಡು ತಗೊಂಡು ಬರಬೇಕಾಗ್ತೈತಿ. ಖಾರವಾಗಿ ಸ್ಪೈಸಿಯಾಗಿ ಈ ಒಂದು ಚಟ್ನಿ ರೆಸಿಪಿನ ನೀವು ಟ್ರೈ ಮಾಡಿ ನೋಡ್ರಿ. ಈ ರೆಸಿಪಿಗೆ ನೀವು ಫಿದಾ ಆಗೋದಂತೂ ಗ್ಯಾರಂಟಿ, ಅಷ್ಟೊಂದು ರುಚಿಯಾಗಿ ಬರ್ತೈತ್ರಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂತೂ ಈ ರೀತಿ ಸ್ಪೈಸಿ ಆಗಿರುವಂಥ ಚಟ್ನಿನ ಮಾಡ್ಕೊಂಡು ತಿಂತಾನೆ ಇರ್ತಾರು. ಇವಾಗ ಹಸಿ ಮೆಣಸಿನ್ಕಾಯಿನ ಸೇರಿಸಿ ಆಗಿಂದ ನಾನು ಇದಕ್ಕೆ ಸ್ವಲ್ಪ ಆಗುವಷ್ಟು ಫ್ರೆಶ್ ಆಗಿರುವಂಥ ಕೊತ್ತಂಬರಿನ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪನ್ನ ಸೇರಿಸ್ಕೊಂಡು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಂಡು ಇದನ್ನ ಈ ರೀತಿ ರುಬ್ಕೊಂಡ ತಗೊಂಡ್ ಬರ್ಬೇಕ್ರಿ. ಸ್ವಲ್ಪ ತರಿಯಾಗಿದ್ರು ನಡಿತೈತಿ. ಇವಾಗ ನೋಡ್ರಿ, ನೆಕ್ಸ್ಟ್ ನಾನು ಇದಕ್ಕೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಟೊಮ್ಯಾಟೊ, ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿನ ಅದನ್ನು ಕೂಡ ಸೇರಿಸಿ ಒಂದು ಸ್ವಲ್ಪ ಆಗುವಷ್ಟು ನೀರನ್ನ ಇದಕ್ಕೆ ಮಿಕ್ಸ್ ಮಾಡಿ ಇದನ್ನು ಪೂರ್ತಿ ನೈಸಾಗಿ ರುಬ್ಕೊಂಡ ತಗೊಂಡು ಬರಬೇಕು. ಅಕಸ್ಮಾತ್ ನೀವು ಸ್ವಲ್ಪ ತರಿಯಾಗಿದ್ರು ನಡಿತೈತ್ರಿ, ಜಾಸ್ತಿ ಏನು ಪೇಸ್ಟ್ ಆಗೋದು ಬೇಕಾಗಿಲ್ಲ. ನೋಡ್ರಿ, ಇವಾಗ ನಾನು ಕೂಡ ಇಲ್ಲಿ ಇದನ್ನು ಈ ರೀತಿ ಪೇಸ್ಟ್ ಮಾಡ್ಕೊಂಡು ತಗೊಂಡು ಬಂದೇನಿ. ಜಾಸ್ತಿ ನೀರನ್ನ ಸೇರಿಸ್ಕೊಳಕ್ಕೆ ಹೋಗಬೇಡ್ರಿ, ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಬಿದ್ರೆ ಸಾಕು. ಇವಾಗ ನೋಡ್ರಿ, ನಾನು ಇದಕ್ಕೆ ಒಗ್ಗರಣೆನ ಕೊಟ್ಕೊಳಕ್ಕೆ ಸ್ಟವ್ನ ಆನ್ ಮಾಡಿಬಿಟ್ಟು ಮತ್ತು ಅದ ಪ್ಯಾನ್ನ ಬಿಸಿ ಮಾಡಾಕಿಟ್ಟು ಪ್ಯಾನ್ ಬಿಸಿ ಆಗಿಂದ ಒಂದು 2 ರಿಂದ 3 ಟೀ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆನ ಸೇರಿಸಿ ಅಡುಗೆ ಎಣ್ಣೆ ಕಾದ ನಂತರ ಸ್ವಲ್ಪ ಆಗುವಷ್ಟು ಕರಿಬೇವು ಸೊಪ್ಪು ಮತ್ತು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆನ ಸೇರಿಸಿ
ಇವಾಗ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡ ಸೇರಿಸ್ಕೊಳಕತ್ತೀನಿ. ಈ ರೀತಿ ಚಟ್ನಿ ರೆಸಿಪಿಗಳಿಗೆ ನಾವು ಈರುಳ್ಳಿನ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟು ಇನ್ನೂ ತುಂಬಾ ರುಚಿಯಾಗಿ ಬರ್ತೈತ್ರಿ. ನಾವು ಮಾಮೂಲಾಗಿ ಎಣ್ಣೆ, ಸಾಸಿವೆ, ಕರಿಬೇವು ಸೊಪ್ಪನ್ನು ಸೇರಿಸ್ಕೊಂಡು ಒಗ್ಗರಣೆನ ಕೊಟ್ಕೊಳ್ತೇವೆ. ಅದ್ರ ಜೊತೆಗೆ ಈ ರೀತಿ ಈರುಳ್ಳಿನ ಸೇರಿಸಿ ನೀವು ಒಗ್ಗರಣೆ ಕೊಟ್ಕೊಂಡ ಒಂದು ಸರ್ತಿ ಚಟ್ನಿ ರೆಸಿಪಿನ ಮಾಡಿ ನೋಡ್ರಿ, ನೀವು ಇದಕ್ಕೆ ಫಿದಾ ಆಗೋದಂತೂ ಗ್ಯಾರಂಟಿ. ನೋಡ್ರಿ, ನಾನು ಈರುಳ್ಳಿನೂ ಕೂಡ ಇಲ್ಲಿ ನೀಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟನೂ ಇವನ್ನ ಫ್ರೈ ಮಾಡಿಕೊಂಡು ಇವಾಗ ಅದಕ್ಕೆ ಕಲರ್ಗೋಸ್ಕರ ನಾನು 1 ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಮತ್ತು 1 ಚಿಟಿಕೆಯಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡು ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳಕತ್ತೀನಿ. ಈ ರೀತಿ ಸ್ವಲ್ಪ ಫ್ರೈ ಆಗಿಂದ ಇವಾಗ ನಾವು ಅದಕ್ಕೆ ಆಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಂಥ ಚಟ್ನಿ ಪೇಸ್ಟನ್ನು ನಾನು ಇದಕ್ಕೆ ಸೇರಿಸಿ 2 ರಿಂದ 3 ನಿಮಿಷ ನೀಟಾಗಿ ಉರಿನ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ರುಚಿಯಾದಂಥ ಚಟ್ನಿ ರೆಡಿ ಆಗುತ್ತೆ. ಒಗ್ಗರಣೆ ಜೊತೆ ನಾವು ನೀಟಾಗಿ ಈ ಪೇಸ್ಟ್ನ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾದಂಥ ಚಟ್ನಿ ರೆಸಿಪಿ ರೆಡಿ ಆಗುತ್ತೆ. ಎಷ್ಟು ಟೇಸ್ಟಿಯಾಗಿ ಬರ್ತೈತಂದ್ರೆ ನೀವು ಒಂದು ಸರ್ತಿ ಮಾಡಿದ್ಮೇಲೆ ನೀವೇ ಕಮೆಂಟ್ ಮಾಡಿ ಹೇಳ್ತೀರಿ ಸೂಪರ್ ಚಟ್ನಿ ರೆಸಿಪಿ ಅಂಥೇಳಿ, ಅಷ್ಟೊಂದು ಟೇಸ್ಟಿಯಾಗಿ ಬರ್ತೈತ್ರಿ. ನೋಡ್ರಿ, ಇವಾಗ ನಾನು ಇದಕ್ಕೆ ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳಕತ್ತೀನಿ. ಒಂದು ಮುಚ್ಚಳನ ಮುಚ್ಚಿ 2 ರಿಂದ 3 ನಿಮಿಷ ಇದನ್ನು ಸ್ವಲ್ಪ ಕಡಿಮೆ ಊರಿನಲ್ಲಿ ಬೇಯಿಸ್ಕೊಂಡ್ರೆ ಸೂಪರ್ ರೆಸಿಪಿ, ಸೂಪರ್ ಚಟ್ನಿ ರೆಸಿಪಿ ರೆಡಿ ಆಗುತ್ತೆ. ಪದೇ ಪಲ್ಯ ಸಾಂಬಾರು ತಿಂದು ನಿಮಗೆ ಬೇಜಾರಾಗಿದ್ದರೆ ಈ ರೀತಿ ಡಿಫ್ರೆಂಟ್ ಆಗಿರುವಂಥ ಒಂದು ಚಟ್ನಿ ರೆಸಿಪಿನ ನೀವು ಟ್ರೈ ಮಾಡಿ ನೋಡ್ರಿ. ಬಿಸಿ ಅನ್ನಕ್ಕಂತೂ ಇದು ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ನೋಡ್ರಿ, ಎಷ್ಟೊಂದು ರುಚಿಯಾಗಿ ಬರ್ತೈತೆ ಅಂದ್ರೆ ನೋಡೋಕ್ಕೂ ಕೂಡ ಅಷ್ಟೇ ಚಂದ ಕಾಣಿಸ್ತೈತಿ ಮತ್ತು ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿ ಇರ್ತೈತಿ. ನೋಡತ್ತಿರ್ಬೋದು ನೀವು. ಈ ರೆಸಿಪಿನ ಖಂಡಿತ ನೀವು ಒಂದು ಸರ್ತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ. ಈ ರೆಸಿಪಿ, ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಇಲ್ಲ ಯೂಸ್ಫುಲ್ ಅನ್ಸಿದ್ರೆ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ಸೂಪರ್ ಆದಂಥ ರೆಸಿಪಿ ಜೊತೆ ಸಿಗೋಣ್ರಿ. ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್ ರೀ.